ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಮೈ ಚಾನಲ್. ಈ ಕಂಪ್ಲೀಟ್ ವ್ಲಾಗ್ ನಾನು ಅಲ್ಲೇ ವಾಯ್ಸಲ್ಲೇ ಮಾತಾಡಿ ವಿಡಿಯೋ ಮಾಡ್ಕೊಂಡಿದ್ದೆ. ಬಟ್ ಅಲ್ಲಿ ಟಿ ವಿದು ಸಾಂಗ್ಸ್ ಎಲ್ಲ ಬರ್ತಾಯಿತ್ತು, ಕಾಪಿರೈಟ್ಸ್ ಬರುತ್ತೆ ಅಂತ ನಾನು ವಾಯ್ಸ್ ಓವರ್ನ ಕೊಡ್ತಾಯಿದ್ದೀನಿ. ಅವತ್ತು ಟ್ಯೂಸ್ಡೇ ಆಗಿತ್ತು. ಇವಳು ನನ್ನ ಫ್ರೆಂಡ್ ಮಗಳು ಕುಶಾನಿ ಅಂತ, ಅವಳ ಜೊತೆ ನಾನು ವಿಡಿಯೋನ ಸ್ಟಾರ್ಟ್ ಮಾಡಿದ್ದೆ. ಅವಳನ್ನ ಕೇಳ್ತಾಯಿದ್ದೆ ಏನು ತಿಂಡಿ ತಿಂದೆ, ಕಾಫಿ ಕುಡ್ದ ಅಂತೆಲ್ಲ ಕೇಳ್ತಾಯಿದ್ದೆ. ಬಟ್ ಅವಳು ಅಷ್ಟು ಆ್ಯಕ್ಟಿವ್ ಆಗಿರಲಿಲ್ಲ, ಅವಳಿಗೆ ಹುಷಾರಿರಲಿಲ್ಲ. ಅದಕ್ಕೆ ಅವಳು ಅಷ್ಟು ಏನು ಮಾತಾಡ್ತಾ ಇರಲಿಲ್ಲ. ಇಲ್ಲಾಂದರೆ ಅವಳು ತುಂಬ ಚೆನ್ನಾಗಿ ಮಾತಾಡೋಳು. ಮತ್ತು ನಾನು ಇನ್ಸ್ಟಾಗ್ರಾಮಲ್ಲಿ ವೀಡಿಯೋಸ್ನೆಲ್ಲ ಹಾಕಿದ್ದೀನಿ, ಅದ್ರಲ್ಲಿ ನೋಡ್ಬೋದು ಅವಳು ಎಷ್ಟು ಆ್ಯಕ್ಟಿವ್ ಆಗಿದ್ದಾಳೆ ಅಂತ. ಅಲ್ಲಿ ಹುಷಾರಿಲ್ಲ, ಅದಕ್ಕೆ ಸುಮ್ಮನೆ ಹಂಗೆ ಬೇಜಾರಲ್ಲಿ ಕೂತಿದ್ದಾಳೆ. ಹಂಗೆ ಚಿಂಟು ಟಿ ವಿ ಹಾಕ್ಕೊಡು ಅಂತ ಅಂದ್ಲು, ಅದಕ್ಕೆ ಅದನ್ನು ಕೊಟ್ಟಿದ್ದೀನಿ. ಅದ್ರದ್ದು ಸೌಂಡ್ ಎಲ್ಲ ತುಂಬ ಸೌಂಡ್ ಕೊಟ್ಬಿಟ್ಟು ಕಾಪಿರೈಟ್ಸ್ ಬರುತ್ತೆ ಅಂತ ಮ್ಯೂಟ್ ಮಾಡಿ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಅವಳ ಜೊತೆ ಮಾತಾಡಿಕೊಂಡು ಇಲ್ಲಿ ನಾನು ಕೆಲಸ ಮಾಡೋದನ್ನು ಅರ್ಧಕ್ಕೆ ನಿಲ್ಲಿಸ್ಬಿಟ್ಟಿದ್ದೀನಿ. ಅವಳ ಜೊತೆ ಮಾತಾಡಿಕೊಂಡು ಅದಾದಮೇಲೆ ಅವರ ತಾತ ಬಂದು ಅವಳನ್ನ ಕರ್ಕೊಂಡು ಹೋದರು. ಅದಾದಮೇಲೆ ನಾನು ಕಸ ಎಲ್ಲ ಗುಡಿಸಿ ಮನೆಯೆಲ್ಲ ಕ್ಲೀನ್ ಮಾಡೋಷ್ಟರೊಳಗೆ ಆಲ್ರೆಡಿ ಟೈಮು 11:45 ಆಗಿಬಿಟ್ಟಿತ್ತು. ನಾನು ತಿಂಡಿ ಕೂಡ ಇನ್ನೂ ಮಾಡಿರಲಿಲ್ಲ. ನಾನು ತಿಂಡಿಗೆ ಇವತ್ತು ಚಪಾತಿ ಮಾಡಿದ್ದೆ. ನೋಡ್ತಾ ಇರ್ಬೋದು, ಇಲ್ಲಿ ಆಲ್ರೆಡಿ ಚಪಾತಿ ಮಾಡಿ ಇಟ್ಟಿದ್ದೀನಿ. ಆದರೆ ಮಧ್ಯಾಹ್ನದ ಊಟನೂ ಕೂಡ ನಾನು ಆಲ್ರೆಡಿ ಪ್ರಿಪೇರ್ ಮಾಡಿಬಿಟ್ಟಿದ್ದೆ. ಸೊಪ್ಪಿನ ಪಲ್ಯ ಮತ್ತು ಉಪ್ಪು ಸಾಂಬಾರನ್ನ ಮಾಡಿದ್ದೆ. ಎಲ್ಲ ಫಸ್ಟೇ ಮಾಡಿಬಿಟ್ರೆ ಮತ್ತೆ ಅಯ್ಯೋ ಅಡುಗೆ ಮಾಡಬೇಕು ಅನ್ನೋ ಟೆನ್ಷನ್ ಇರಲ್ಲ ನನಗೆ. ತಿಂಡಿ ಮಾಡಿಬಿಟ್ಟಿರ್ತೀನಿ, ಮತ್ತು ಅಡುಗೆ ಮಾಡೋ ಟೈಮಲ್ಲಿ ಅಡುಗೆ ಮಾಡಬೇಕಲ್ಲ ಅಂತ ಬೇಜಾರಾಗ್ತಿರುತ್ತೆ. ಅದಕ್ಕೆ ಒಟ್ಟಿಗೆ ಮಾಡಿಬಿಟ್ಟಿದ್ದೀನಿ ಅಲ್ಲಿ. ಇವಾಗ ತಿಂಡಿ ಹಾಕ್ಕೊಂಡು ತಿಂಡಿ ಮಾಡ್ತಾಯಿದ್ದೀನಿ. ತಿಂಡಿಗೆ ಚಪಾತಿ ಮತ್ತು ಟೊಮೊಟೊ ಗೊಜ್ಜು ಮಾಡಿದ್ದೆ. ಟೊಮೊಟೊ ಗೊಜ್ಜು ಸ್ವಲ್ಪ ಉಪ್ಪು ಜಾಸ್ತಿ ಆಗಿಬಿಟ್ಟಿತ್ತು, ಮತ್ತು ಖಾರನೂ ಕೂಡ ಸ್ವಲ್ಪ ಜಾಸ್ತಿ ಆಗಿತ್ತು. ಆ ತಿಂಡಿ ಎಲ್ಲ ಮಾಡಿ ಮುಗಿಸ್ಕೊಂಡು ನಮ್ಮ ಚಿಕ್ಕಪ್ಪನ ಮನೆಗೆ ಬಂದಿದ್ದೆ. ಇವರು ಬಂದು ನಮ್ಮ ಆಂಟಿ, ನಮ್ಮ ಚಿಕ್ಕಪ್ಪವ್ರ ಮನೆಗೆ ಬಂದಿದ್ದೆ. ಅಷ್ಟರಲ್ಲಿ ಮಧ್ಯಾಹ್ನ ಆಗೋಗ್ಬಿಟ್ಟಿತ್ತು. ನಮ್ಮ ಚಿಕ್ಕಪ್ಪವ್ರ ಮನೆಗೆ ಬರೋ ಅಷ್ಟರಲ್ಲಿ ನಾನು ತಿಂಡಿ ಮಾಡಿಕೊಂಡು ಕೆಲಸ ಎಲ್ಲ ಮುಗಿಸೋಷ್ಟೊತ್ತಿಗೆ ಆಲ್ರೆಡಿ ಮಧ್ಯಾಹ್ನ ಆಗಿಬಿಟ್ಟಿತ್ತು. ಮತ್ತು ನಮ್ಮ ಆಂಟಿ ಜೊತೆ ಕೂತ್ಕೊಂಡು ಊಟ ಮಾಡ್ತಾಯಿದ್ದೀನಿ. ಅದು ನಮ್ಮ ಆಂಟಿ ಮನೆ ನಾಯಿ ಬೆಳ್ಳಿ ಅಂತ. ಊಟ ಎಲ್ಲ ಮಾಡಿಕೊಂಡು ನಮ್ಮ ಅತ್ತಿಗೆ ಬರ್ತೀನಿ ಅಂತ ಅಂದರು. ನಮ್ಮ ಅತ್ತಿಗೆ ಮನೆ ಮೇಲೆ ಇರೋದು, ನಮ್ಮ ಅಣ್ಣನ ಮನೆ ಮೇಲ್ಗಡೆ ಬೀದಿಲಿರೋದು, ನಮ್ಮದು ಕೆಳಗಡೆ ಮನೆ ಇರೋದು. ಸೊ ಅಲ್ಲಿ ಸ್ವಲ್ಪ ದಾರಿವರೆಗೂ ಬನ್ನಿ, ನಾನು ಅದಾದಮೇಲೆ ಬರ್ತೀನಿ ನಿಮ್ಮ ಜೊತೆ ಅಂತ ಹೇಳಿದ್ರು ಅಂತ ಅವ್ರನ್ನ ಕರ್ಕೊಂಡು ಬರೋಕ್ಕೆ ಹೋಗ್ತಾಯಿದ್ದೀನಿ. ಇಲ್ಲಿ ಹೋಗ್ತಾ ಇರೋರು ನಮ್ಮ ತಾತ ಅಂದರೆ ನಮ್ಮ ಅಪ್ಪ ಇದ್ದಾರಲ್ಲ, ಅವ್ರ ಚಿಕ್ಕಪ್ಪ. ಅದಕ್ಕೋಸ್ಕರ ಅವ್ರದ್ದು ವಿಡಿಯೋ ಮಾಡಿಕೊಂಡೆ. ಅದಾದಮೇಲೆ ಇವರು ನಮ್ಮ ಅತ್ತಿಗೆ ಬಂದ್ವಿ ಅವ್ರ ಮನೆ ಹತ್ರ, ಅವ್ರನ್ನ ಕರ್ಕೊಂಡು ಹೋಗೋಣ ಅಂತ. ಅವರು ಬಂದು ನಮ್ಮ ಅಜ್ಜಿ ಆಲ್ರೆಡಿ ಅಲ್ಲಿ ನೆಟ್ಕೊಂಡು ಹೋಗ್ತಾ ಇದ್ರಲ್ವ, ಅವ್ರ ಹೆಂಡ್ತಿ ಅವ್ರನ್ನ ವೀಡಿಯೋ ಮಾಡಿಕೊಂಡೆ. ನಾನು ಝೂಮ್ ಮಾಡಿ ಒಂದು ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡಿದ್ದೀನಿ ನೋಡಿ. ಅವ್ರದ್ದು ಫೇಸ್ ಅಷ್ಟು ಕ್ಲಿಯರಾಗಿ ಕಾಣಿಸ್ತಿಲ್ಲ. ಅವ್ರ ಹೆಸರು ಬಂದು ಪವಿ ಆಂಟಿ ಅಂತ. ಅವ್ರು ನಂದು ಇನ್ಸ್ಟಾಗ್ರಾಮಲ್ಲಿ ಎಲ್ಲ ವೀಡಿಯೋಸು ನೋಡ್ತಾರಂತೆ. ನಾನು ಊರಿಗೆ ಹೋದಾಗ ಹೇಳ್ತಾ ಇರ್ತಾರೆ, ನೀನು ಆ ವೀಡಿಯೋಸ್ ಮಾಡಿದೆ ಅಲ್ವಾ, ನೋಡಿದೆ ಅಂತೆಲ್ಲ. ಅದಕ್ಕೋಸ್ಕರ ಅವ್ರನ್ನೂ ಅವತ್ತು ನಾನು ವೀಡಿಯೋನ ಸ್ಟಾರ್ಟ್ ಮಾಡಿ ವೀಡಿಯೋನೇ ಎಂಡ್ ಮಾಡಿರಲಿಲ್ಲ. ನಾನು ಮರ್ತುಬಿಟ್ಟಿದ್ದೀನಿ, ನಾನು ವೀಡಿಯೋ ಮಾಡ್ತಾಯಿದ್ದೀನಿ ಅಂತ ವ್ಲಾಗ್ ಮಾಡೋದೇ ಮರ್ತುಬಿಟ್ಟಿದ್ದೀನಿ. ಅದಾದಮೇಲೆ ಇದು ಬಂದು ವೆಡ್ನೆಸ್ಡೇ, ಹಬ್ಬ ಇದ್ದಿದ್ದು ಥರ್ಸ್ಡೇ. ಇಲ್ಲಿ ನಾನು ವಿಡಿಯೋ ಮಾಡಿರೋದು ವೆಡ್ನೆಸ್ಡೇ. ಅವತ್ತೇ ನಾನು ದೇವ್ರ ಪೂಜೆ ಎಲ್ಲ ಮಾಡಿಬಿಟ್ಟಿದ್ದೆ. ಥರ್ಸ್ಡೇ ಹಬ್ಬದ ದಿನ ಬರೀ ಪೂಜೆ ಮಾಡ್ಕೊಳ್ಳೋಣ ಅಂತ ದೇವ್ರದ್ದು ಸಾಮಾನೆಲ್ಲ ತೊಳೆದು ಆಲ್ರೆಡಿ ಎಲ್ಲ ಪ್ರಿಪೇರ್ ಮಾಡಿಬಿಟ್ಟಿದ್ದೆ. ಅದನ್ನು ನಾನು ಇಲ್ಲಿ ವಿಡಿಯೋದಲ್ಲಿ ಹೇಳಿದ್ದೀನಿ, ವಿಡಿಯೋ ನೋಡ್ಕೊಂಡು ಬನ್ನಿ. ಹಬ್ಬ ಇರೋದು ಯುಗಾದಿ ಹಬ್ಬ, ಅದಕ್ಕೆ ನಾನು ದೇವ್ರ ಮನೆಯನ್ನೆಲ್ಲ ಈಗಲೇ ಕ್ಲೀನ್ ಮಾಡಿದ್ದೀನಿ. ನಾಳೆ ಏನಿದ್ರು ಪೂಜೆ ಮಾಡೋದಷ್ಟೇ. ತೋರಿಸ್ತೀನಿ ಬನ್ನಿ ಯಾವ ಥರ ಕ್ಲೀನ್ ಮಾಡಿ. ನಾನು ಹಬ್ಬದ ಹಿಂದಿನ ದಿನವೇ ದೇವ್ರ ಮನೆಯನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟಿದ್ದೆ. ಬಿಕಾಸ್ ಹಬ್ಬದ ದಿನ ನಮಗೆ ನೀರು ಬರುತ್ತೆ ನಮ್ಮ ಊರಲ್ಲಿ. ನೀರು ಬಂದರೆ ಹಬ್ಬ ಮಾಡೋದಕ್ಕೆ, ಪೂಜೆ ಮಾಡೋದಕ್ಕೆಲ್ಲ ತುಂಬ ಲೇಟ್ ಆಗಿಬಿಡುತ್ತೆ. ಅದು ಹಿಂದಿನ ದಿನವೇ ದೇವ್ರದ್ದು ಪಾತ್ರೆನೆಲ್ಲ ತೊಳೆದು ಹೂವೆಲ್ಲ ಮಡಿಸಿದ್ರೆ ನಾಳೆ ಹಬ್ಬದ ದಿನ ಪೂಜೆ ಮಾಡೋದಕ್ಕೆ ಸರಿ ಹೋಗ್ಬಿಡುತ್ತೆ ಅಂತ ನಾನು ಅವತ್ತೇ ಎಲ್ಲ ಕ್ಲೀನ್ ಮಾಡ್ಕೊಂಡು ಇಟ್ಕೊಬಿಟ್ಟಿದ್ದೀನಿ. ಫಾಲೋ ಮಾಡಿಲ್ಲ ಅಂದರೆ ಪ್ಲೀಸ್ ಹೋಗಿ ಫಾಲೋ ಮಾಡಿ. ಚಂದ್ರಿಕಾ ಪ್ರದೀಪ್ ಇನ್ಸ್ಟಾಗ್ರಾಮ್ ID, ಆ್ಯಂಡ್ ನನ್ನ ಬಯೋದಲ್ಲಿ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಹೋಗಿ ಫಾಲೋ ಮಾಡಿ. ಇದಾಗಿತ್ತು ಮಂಗಳವಾರ ಮತ್ತು ಬುಧವಾರದ ವ್ಲಾಗ್. ನಂಗೆ ಗೊತ್ತು ತುಂಬ ಲೇಟ್ ಆಗೈತೆ ವ್ಲಾಗ್ ಅಪ್ಲೋಡ್ ಮಾಡೋದು, ಎಡಿಟ್ ಮಾಡಿರಲಿಲ್ಲ ನಾನು, ಅದಕ್ಕೋಸ್ಕರ ಇನ್ನೂ ವ್ಲಾಗ್ ಅಪ್ಲೋಡ್ ಮಾಡಿರಲಿಲ್ಲ. ಇನ್ನೂ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ಈಗಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಕೀಪ್ ವಾಚಿಂಗ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನೆಲ್.